ನಮಸ್ಕಾರ. ಇವತ್ತು ಇಡೀ ದೇಶಾದ್ಯಂತ ನಾಡಿನಾದ್ಯಂತ ನವರಾತ್ರಿಗಳು ಮುಗಿಸಿ ದಸರಾ ಹಬ್ಬಕ್ಕೆ ವಿಜಯದಶಮಿಗೆ ನಾವು ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಈ ದೇಶದ ಈ ನಾಡಿನ ಬಳ್ಳಾರಿ ಜಿಲ್ಲೆಯ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೆ ವಿದ್ಯೆ ಬುದ್ಧಿ ಒಳ್ಳೆ ಸನ್ಮಾರ್ಗ ಕೊಡಲಿ ಅಂತೇಳಿ ದೇವರಲ್ಲಿ ಬೇಡಿಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು ನಮ್ಮ ನಾಡಿನ ನಮ್ಮ ದೇಶದ ಪಿತಾಮಹರಾಗಿರ್ತಕ್ಕಂಥ ಶ್ರೀ ಗಾಂಧೀಜಿಯವರ ಜಯಂತಿ ಸಹ ಇವತ್ತಿದೆ, ಅಕ್ಟೋಬರ್ 2ನೇ ತಾರೀಕು. ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥ ನಮ್ಮ ಬಾಪು ಅವ್ರಿಗೆ ನನ್ನ ಮನ ತುಂಬಿ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ದೇಶದ ಜನತೆಗೂ ಸಹ ಈ ನಾಡಿನ ಜನತೆಗೂ ಸಹ ಗಾಂಧೀಜಿಯವರ ಜಯಂತಿಯ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ದಯಮಾಡಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಈ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಏನು 22ನೇ ತಾರೀಕಿಂದ ಪ್ರಾರಂಭ ಆಗಿದೆ 7ನೇ ತಾರೀಕುವರೆಗೆ. ಈ ಸಮೀಕ್ಷೆಯಲ್ಲಿ ತಾವುಗಳು ದಯಮಾಡಿ ಭಾಗವಹಿಸಿ ನಿಮ್ಮ ಜಾತಿ ಮತ್ತು ಧರ್ಮವನ್ನು ಕಡ್ಡಾಯವಾಗಿ ಹೇಳ್ರಿ, ಅಥವಾ ನಿಮ್ಮ ಸ್ಟೇಟಸ್ ಅಂದರೆ ನಿಮ್ಮ ಸ್ಥಾನಮಾನ, ನಾವು ಉದ್ಯೋಗದಲ್ಲಿದ್ದೀವಾ ಇಲ್ವಾ, ನಮ್ಮದೇನು ಬಡತನ ರೇಖೆಗಿಂತ ಹೆಂಗಿದ್ದೀವಿ, ನಮ್ಮ ಸಾಮಾಜಿಕ ಸ್ಟೇಟಸ್ ಏನು, ಆಮೇಲೆ ಆರ್ಥಿಕ ಸ್ಟೇಟಸ್ ಏನು ಮತ್ತು ನಮ್ಮ ಶೈಕ್ಷಣಿಕ ಸ್ಟೇಟಸ್ನ ದಯಮಾಡಿ ನಮೂದು ಮಾಡಬೇಕು. ಎಲ್ಲರೂ ಇದರಲ್ಲಿ ಭಾಗವಹಿಸಿ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಸಮೀಕ್ಷೆ ಆಗಿರೋದ್ರಿಂದ ತಾವು ದಯಮಾಡಿ ಪಾಲ್ಗೊಂಡು ಈ ಒಂದು ಸಮೀಕ್ಷೆಯಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇವತ್ತು ಈ ನಾಡಿನ ಜನತೆಗೆ, ಈ ದೇಶದ ಜನತೆಗೆ ಮತ್ತು ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯ ಜನತೆಗೆ ನಾನು ವಿಜಯದಶಮಿಯ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಇದು ಸೂರ್ಯ ನ್ಯೂಸ್ ಕನ್ನಡ.